ಬೀದರ್ ಜಿಲ್ಲೆಯ ಔರಾ ತಾಲೂಕಿನ ಗಡಿಕುಸ್ನೂರು ಗ್ರಾಮದಲ್ಲಿ ಪೂಜಾ ಡಾಕ್ಟರ್ ಬಸವಲಿಂಗ ಅವಧೂತರ ನೇತೃತ್ವದಲ್ಲಿ ನಡೆದಂತ ಆಧ್ಯಾತ್ಮಿಕ ಪ್ರವಚನಕ್ಕೆ ಸಹಸ್ರಾರು ಜನರು ಸಾಕ್ಷಿಯಾದರು. ಇನ್ನು ಗ್ರಾಮಸ್ಥರು ಪೂಜಾರನ ಗಡಿಕುಸ್ನೂರು ಗ್ರಾಮದ ಹೊರವಲಯದಿಂದ ಭಾಜಾ ಭಜಂತ್ರಿಯೊಂದಿಗೆ ಮಹಿಳೆಯರು ತಲೆ ಮೇಲೆ ಕಳಶ ಹೊತ್ತಿ ಪೂಜ್ಯರಿಗೆ ಅಲಂಕರಿತ ಸರೋಟಿಯಲ್ಲಿ ಭವ್ಯ ಮೆರವಣಿಗೆಯೊಂದಿಗೆ ವೇದಿಕೆ ಬರಮಾಡಿಕೊಂಡರು. ಮಲ್ಲಯ್ಯಗಿರಿ ಮತ್ತು ಬಸವ ಕಲ್ಯಾಣ ಆಶ್ರಮದ ಪೀಠಾಧಿಪತಿಗಳಾದ ಡಾಕ್ಟರ್ ಬಸವಲಿಂಗ ಅವಧೂತರು ಮಾತನಾಡಿ, ಪರೋಪಕಾರ ಕಾರ್ಯಗಳಿಂದ ಜೀವನ ಸಾರ್ಥಕವಾಗುತ್ತದೆ. ಇನ್ನು ಹುಟ್ಟು ಸಾವು ಮುಖ್ಯವಲ್ಲ, ಬದುಕಿದಾಗ ಎಷ್ಟು ಜನರಿಗೆ ಉಪಕಾರಿ ಆದೆವು ಎನ್ನುವುದು ಮುಖ್ಯವಾಗಿದೆ. ಇಂದಿನ ಯುವ ಪೀಳಿಗೆಗೆ ಮೊಬೈಲ್ ಗೀಳು ಹೆಚ್ಚಾಗಿದ್ದು ಓದುವುದಕ್ಕೆ ಹೆಚ್ಚು ಪ್ರಾಮುಖ್ಯತೆ ನೀಡದೆ ನಿರ್ಲಕ್ಷ್ಯ ತೋರುತ್ತಿದ್ದಾರೆ ಎಂದು ಹೇಳಿದರು. आज 600 रुपये ಕೊಟ್ಟಿದ್ದು ಏನು ಮಾಡ್ತಾನ ಅಂದ್ರೆ 300 ರೂಪಾಯಿ ಶರಿ ಕೊಡ್ಲತ್ತನ, 200 ರೂಪಾಯಿ ದೋಸ್ತರಿಗೆ ಕೊಡ್ಲತ್ತನ, 100 ರೂಪಾಯಿ ಮನಿ ತರ್ಲತ್ತನ. ಸಂಸಾರ ಹೆಂಗಿರ್ತದೆ ಹೇಳ್ರಿ ಮಗ? ಅದಕ್ಕೆ ನಿಮ್ಮ ಕಾಲ್ ಬಿದ್ದು ಹೇಳ್ತೀನಿ, ಸಂಸಾರಗಳು ಕರೆಕ್ಟ್ ಮಾಡ್ಕೊಡ್ರಿ. ಕೊಂಡು ತಿಂದು ರೋಡ್ ಮೇಲೆ ಬರಬೇಡ್ರಿ. ನಿಮಗೆ ಯಾವ ದೇವ್ರ ಮೇಲೆ ಭಕ್ತಿ ಅದ ದೇವ್ರ ಭಕ್ತಿ ಮಾಡ್ಕೊತ ಹೋಗ್ರಿ. ನೀವರ ನಿಶ್ಚಿಂತ ಇರೋದು ಕೋಶಿಶ್ ಮಾಡ್ರಿ. ಮನಿಗೊಳದಾಗ ಕಿಟ್ಕಿಟ್ಟಿ ಇದ್ದು ಏನು ಮಾಡೋರಿದ್ದೀರಿ? ಸಂಸಾರ ಖರಾಬ್ ಮಾಡ್ಕೊಲಿಕ್ಕೆ ಹೋಗ್ಬೇಡ್ರಿ. ಸಂಸಾರ ಖರಾಬ್ ಆಯ್ತಂದ್ರೆ ಏನು ಬರ್ತದೆ ಹೇಳ್ರಿ? ದೊಡ್ಡ ದೊಡ್ಡ ಲಗ್ನಗಳೆಲ್ಲ ಮಾಡ್ಕೊಂಡು ಜಿಂದಗಿ ಬರ್ಬಾದ್ ಮಾಡ್ಕೊಂಡ್ರೆ ಏನು ಮಾಡ್ತೀರಿ? ಒಂದೊಂದು ಲಗ್ನದ 10 लाख ರೂಪಾಯಿ ಖರ್ಚು ಮಾಡದೆ ಸುಮ್ಮನೆ ಸಿಂಪಲ್ ಲಗ್ನ ಮಾಡಿಕೊಂಡು ಅದೇ 10 लाख ರೂಪಾಯಿ ಇಟ್ಕೊಂಡು ನಿಮ್ಮ ಜಿಂದಗಿ ಕಡಿಮೆ ಮಾಡಿಕೊಂಡು ಗಂಡ ಹೆಂಡತಿ ಆರಾಮ್ ಸರಿ ಬದುಕಬಹುದಲ್ಲ? लाख ರೂಪಾಯಿ ಸೀರೆ ತಂದು ಉಟ್ಕೊಂಡ್ರು ಅಷ್ಟೇ, 1,000 ರೂಪಾಯಿ ಸೀರೆ ಉಟ್ಕೊಂಡ್ರು ಅಷ್ಟೇ ಮಗ. ಯಾಕೆ ಹಾಳಾಯ್ತು ಹೇಳ್ರಿ ನೋಡ? ದೀನ್ ಬಾಜದವರಿಗೆ, ಹಾಡೋರಿಗೆ, ಅವರಿಗೆ ಇವರಿಗೆಲ್ಲ ತಂದು 2-3 ಲಕ್ಷ ರೂಪಾಯಿ ಖರ್ಚು ಮಾಡೋದು ಏನದ ಹೇಳ್ರಿ? ಎಲ್ಲಿ ಹೋದ್ರು ನಿಮ್ಮ ಬ್ಯಾಂಡ್ಗಳೇ ಕಾಣತಾವೆ, ಎಲ್ಲಿ ಹೋದ್ರು ನೀವೇ ಕಾಣತ್ತೀರಿ. ಆ ಲಗ್ಗದಾಗ ನೀವೇ, ಈ ಲಗ್ಗದಾಗ ನೀವೇ, ಎಲ್ಲಿಗೆ ಹೋದ್ರು ಅವ್ರು ನಮ್ಮ ನೆಂಟ್ರ.